ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಾವೆಲ್ಲರೂ ಆ ಕಳೆದು ಹೋದ ಮಗನ ಕಥೆ ಕೇಳಿದಿವಿ ಅಲ್ವಾ? ಮನೆ ಬಿಟ್ಟು ಹೋದ, ಆಸ್ತಿಪಾಸ್ತಿ ಎಲ್ಲ ಹಾಳು ಮಾಡಿದ ಮಗನ ಕಥೆ. ಹೌದು, ಖಂಡಿತ. ಆದ್ರೆ ಆ ಕಥೆಯಲ್ಲಿ ನಿಜವಾದ ಅಪಾಯದಲ್ಲಿದ್ದವನು ಆ ಮನೆ ಬಿಟ್ಟು ಹೋದ ಮಗ ಅಲ್ಲ, ಬದಲಾಗಿ ಯಾವತ್ತೂ ತಂದೆಯ ಜೊತೆಗೆ ಇದ್ನಲ್ಲ, ಆ ಒಳ್ಳೆಯ ಹಿರಿಯ ಮಗ ಅಂದ್ರೆ. ಸ್ವಲ್ಪ ಆಶ್ಚರ್ಯ ಆಗ್ಬೋದು. ನಿಜ. ಇವತ್ತು ನಾವು ಚರ್ಚಿಸಿರುವ ಆಕರಗಳು ಇದೇ ವಿಷಯವನ್ನ ಕೇಂದ್ರವಾಗಿಟ್ಕೊಂಡಿವೆ. ಅಂದ್ರೆ ಬೈಬಲ್ನ ಲೂಕ 15ನೇ ಅಧ್ಯಾಯದ ಒಂದು ಸರಳ ಕಥೆಗೂ ಮತ್ತು ದಾನಿಯೇಲು 7ನೇ ಅಧ್ಯಾಯದಲ್ಲಿ ಬರುವ ಇಡೀ ಬ್ರಹ್ಮಾಂಡದ ಭವಿಷ್ಯದ ಚಿತ್ರಣಕ್ಕೂ ಒಂದು ನೇರವಾದ ಸಂಬಂಧ ಇದೆ ಅಂತ ಈ ದಾಖಲೆಗಳು ವಾದಿಸ್ತವೆ. ವಾವ್! ಅಂದ್ರೆ ಒಂದು ಕುಟುಂಬದೊಳಗಿನ ಅಣ್ಣ ತಮ್ಮಂದಿರ ಮನಸ್ಥಿತಿಯಿಂದ ಹಿಡಿದು ಇಡೀ ಸೃಷ್ಟಿಯ ಅಂತ್ಯದವರೆಗಿನ ಒಂದು ದೊಡ್ಡ ಚಿತ್ರಣವನ್ನು ನಾವು ನೋಡಲಿದ್ದೇವೆ. ಹೌದು. ಪಾಪ ಅಂದ್ರೇನು, ಅದಕ್ಕಿಂತ ಅಪಾಯಕಾರಿಯಾದ ಸ್ವನೀತಿ ಅಂದ್ರೇನು, ಮತ್ತು ಈ ಎಲ್ಲದರ ಕೊನೆ ಹೇಗಾಗುತ್ತೆ ಅನ್ನೋದರ ಬಗ್ಗೆ ಈ ಆಕರಗಳು ಏನು ಹೇಳ್ತವೆ ಅನ್ನೋದರ ಬಗ್ಗೆ ಆಳವಾಗಿ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣವಾ? ಖಂಡಿತ. ಮೊದಲಿಗೆ ಲೂಕ 15ನೇ ಅಧ್ಯಾಯದಿಂದಾನೇ ಶುರು ಮಾಡೋಣ. ಅಲ್ಲಿ ಕಳೆದುಹೋದ ಕುರಿಯ ಕಥೆ ಬರುತ್ತೆ. 100 ಕುರಿಗಳಲ್ಲಿ ಒಂದು ತಪ್ಪಿಸ್ಕೊಂಡಾಗ ಕುರುಬನು 99ನ್ನು ಬಿಟ್ಟು ಆ ಒಂದನ್ನು ಹುಡುಕಿ ಹೋಗ್ತಾನೆ. ಆದ್ರೆ ಇಲ್ಲಿನ ವಿಶ್ಲೇಷಣೆ ಪ್ರಕಾರ ಆಕ್ಚುಲಿ ಜಗತ್ತಿನಲ್ಲಿ ದಾರಿ ತಪ್ಪದ ಕುರಿಗಳೇ ಇಲ್ಲ ಅನ್ನೋದು ಬಹಳ ಕುತೂಹಲಕಾರಿ. ಓ ಹಾಗಾ? ಹೌದು. ಅಂದ್ರೆ 2 ತರದ ಕುರಿಗಳಿವೆ. ಮೊದಲನೆಯದು, ತಾನು ದಾರಿ ತಪ್ಪಿದ್ದೇನೆ, ನನಗೆ ಕುರುಬನ ಸಹಾಯ ಬೇಕು ಅಂತ ಗೊತ್ತಿರೋ ಕುರಿ. ಎರಡನೆಯದು, ತಾನು ಸುರಕ್ಷಿತವಾಗಿದ್ದೇನೆ, ತನಗೆ ಯಾವ ಅಪಾಯವೂ ಇಲ್ಲ ಅಂತ ಅಂದ್ಕೊಂಡಿರೋ ಕುರಿ. ವಾಸ್ತವದಲ್ಲಿ 2 ದಾರಿ ತಪ್ಪಿರಬಹುದು, ಆದರೆ ಅರಿವಿನ ವ್ಯತ್ಯಾಸ ಇದೆ. ಅಂದ್ರೆ ತಾನು ಕಳೆದು ಹೋಗಿದ್ದೇನೆ ಅಂತ ಅರಿತುಕೊಂಡು ವಾಪಸ್ ಬರುವ ಆ ಒಂದು ಕುರಿ ಸ್ವರ್ಗಕ್ಕೆ ಹೆಚ್ಚು ಸಂತೋಷ ತರುತ್ತೆ. ಆದ್ರೆ ತಾವು ಸರಿಯಾಗಿದ್ದೇವೆ ಅಂತ ಅಂದುಕೊಂಡಿರೋ ಆ 99 ಕುರಿಗಳಿಂದ ಅಷ್ಟು ಸಂತೋಷವಿಲ್ಲ. ಇದನ್ನೇ ಆಗಿನ ಕಾಲದ ಜನರಿಗೆ ಹೋಲಿಸಲಾಗಿದೆ ಅಲ್ವಾ? ಖಂಡಿತ. ಇದನ್ನೇ ಸುಂಕದವರು ಮತ್ತು ಫರಿಸಾಯರಿಗೆ ಹೋಲಿಸಲಾಗುತ್ತೆ. ದೇವರ ದೃಷ್ಟಿಯಲ್ಲಿ ಇಬ್ಬರೂ ಪಾಪಿಗಳೇ. ಆದರೆ ಸುಂಕದವರು ಅಂದ್ರೆ ಆ ಕಾಲದ ಟ್ಯಾಕ್ಸ್ ಕಲೆಕ್ಟರ್ಸ್, ಅವರಿಗೆ ತಾವು ತಪ್ಪು ದಾರಿಯಲ್ಲಿದ್ದೇವೆ, ಪಾಪಿಗರು ಅನ್ನೋ ಅರಿವಿತ್ತು. ಅವರು ಆ ಕಳೆದು ಹೋದ ಒಂದು ಕುರಿಯ ಹಾಗೆ. ಎಕ್ಸಾಕ್ಟ್ಲಿ. ಆದರೆ ಫರಿಸಾಯರು ಧರ್ಮಶಾಸ್ತ್ರವನ್ನು ಚಾಚು ತಪ್ಪದೆ ಪಾಲಿಸ್ತಿದ್ದವರು. ಅವರು ತಮ್ಮನ್ನು ತಾವು ಪರಿಶುದ್ಧರು, ನೀತಿವಂತರು ಅಂತ ಭಾವಿಸಿದ್ರು. ಅವರಿಗೆ ತಮ್ಮ ತಪ್ಪಿನ ಅರಿವೇ ಇರಲಿಲ್ಲ. ಸೊ ಅವರ ಸ್ಥಿತಿ ಹೆಚ್ಚು ಅಪಾಯಕಾರಿ ಅಂತಾಯ್ತು. ಯಾಕಂದ್ರೆ ತಪ್ಪು ಮಾಡಿದ್ದೇನೆ ಅಂತ ಗೊತ್ತಿಲ್ಲದಿದ್ರೆ ಪಶ್ಚಾತ್ತಾಪ ಪಡುವ ಪ್ರಶ್ನೆ ಬರೋದಿಲ್ಲ. ನಿಖರವಾಗಿ ಇದೇ ಆಲೋಚನೆ ಕಳೆದು ಹೋದ ಮಗನ ದೃಷ್ಟಾಂತದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಎಲ್ಲರೂ ಸಾಮಾನ್ಯವಾಗಿ ಚಿಕ್ಕ ಮಗನನ್ನೇ ಕೆಟ್ಟವನು ಅಂತ ನೋಡ್ತಾರೆ. ಹೌದು. ಅವನು ತಂದೆಯ ಆಸ್ತಿಯಲ್ಲಿ ಪಾಲು ಕೇಳಿ ಅದನ್ನೆಲ್ಲ ಹಾಳು ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಟ್ಟು ವಾಪಸ್ ಬರ್ತಾನೆ. ಅವನ ಪಾಪ ಎಲ್ರಿಗೂ ಕಾಣುವಂಥದ್ದು, ಬಹಿರಂಗವಾದದ್ದು. ಆದರೆ ಕಥೆಯ ಕೇಂದ್ರಬಿಂದು ಹಿರಿಯ ಮಗ. ಅವನು ಯಾವತ್ತೂ ತಂದೆಯನ್ನು ಬಿಟ್ಟು ಹೋಗ್ಲಿಲ್ಲ, ಎಲ್ಲ ನಿಯಮಗಳನ್ನು ಪಾಲಿಸಿದ, ಕಷ್ಟಪಟ್ಟು ದುಡ್ದ. ಆದರೆ ಅವನ ತಮ್ಮ ವಾಪಸ್ ಬಂದಾಗ ತಂದೆ ಸಂಭ್ರಮಿಸುವುದನ್ನು ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಾನು ಇಷ್ಟು ವರ್ಷ ನಿನ್ನ ಸೇವೆ ಮಾಡಿದೆ, ನನಗೇನೂ ಕೊಡಲಿಲ್ಲ, ಆದ್ರೆ ಆಸ್ತಿ ಹಾಳು ಮಾಡಿದ ಇವನಿಗೆ ಔತಣಕೂಟವೇ ಅಂತ ಜಗಳವಾಡುತ್ತಾನೆ. ಇಲ್ಲಿಯೇ ಆಕರಗಳು ಒಂದು ಅದ್ಭುತವಾದ ಸಂಪರ್ಕವನ್ನು ಕಲ್ಪಿಸುತ್ತವೆ. ಹಿರಿಯ ಮಗನ ಪಾಪವು ಚಿಕ್ಕ ಮಗನ ಪಾಪಕ್ಕಿಂತ ಸೂಕ್ಷ್ಮ ಮತ್ತು ಹೆಚ್ಚು ಅಪಾಯಕಾರಿ. ಹೇಗೆ? ಅವನ ಪಾಪ ದಂಗೆಯದ್ದಲ್ಲ, ಬದಲಾಗಿ ಸ್ವನೀತಿಯದ್ದು. ನಾನು ಎಲ್ಲಾ ನಿಯಮಗಳನ್ನು ಪಾಲಿಸಿದ್ದೇನೆ, ಹಾಗಾಗಿ ನಾನು ಶ್ರೇಷ್ಠ, ನಾನು ಪ್ರೀತಿಗೆ ಹೆಚ್ಚು ಅರ್ಹ ಅನ್ನೋ ಮನೋಭಾವ. ಅವನು ತನ್ನ ವಿಧೇಯತೆಯನ್ನೇ ಒಂದು ಅಸ್ತ್ರವಾಗಿ ಬಳಸುತ್ತಾನೆ. ವಾವ್! ನಾನೀ ಕಥೆಯನ್ನು 100 ಬಾರಿ ಕೇಳಿದ್ದೇನೆ. ಆದ್ರೆ ಹಿರಿಯ ಮಗನ ಪಾಪ ದೊಡ್ಡದು ಅಂತ ಈ ದೃಷ್ಟಿಕೋನದಲ್ಲಿ ಯಾವತ್ತೂ ಯೋಚಿಸಿರಲಿಲ್ಲ. ಇದು ಇಡೀ ಕಥೆಯನ್ನೇ ಬದಲಾಯಿಸುತ್ತೆ. ಹೌದು. ಇಲ್ಲಿ ಧರ್ಮಶಾಸ್ತ್ರ ಅಂದ್ರೆ ಲಾ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಇದೆ. ಈ ದಾಖಲೆಗಳ ಪ್ರಕಾರ ಧರ್ಮಶಾಸ್ತ್ರದ ನಿಜವಾದ ಉದ್ದೇಶ ಪ್ರೀತಿಯನ್ನು ಕಲಿಸುವುದು, ದೇವರನ್ನು ಮತ್ತು ನೆರೆಯವರನ್ನು ಪ್ರೀತಿಸುವುದು. ಆದರೆ ಆ ಪ್ರೀತಿಯ ಅಂಶವನ್ನು ತೆಗೆದುಹಾಕಿದ್ರೆ ಏನಾಗುತ್ತೆ? ಆಗ ಕಾನೂನು ಕೇವಲ ಬೇರೆಯವರನ್ನು ಕಾಣೆಯುವ, ತೀರ್ಪು ನೀಡುವ ಮತ್ತು ತನ್ನನ್ನು ತಾನು ಶ್ರೇಷ್ಠನೆಂದು ಸಾಬೀತುಪಡಿಸುವ ಸಾಧನವಾಗುತ್ತೆ. ಇದಕ್ಕೆ ಆಕರಗಳು ಒಂದು ಅದ್ಭುತವಾದ ರೂಪಕವನ್ನು ಬಳಸ್ತವೆ. ಅದನ್ನು ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವನ್ನುಂಟು ಮಾಡುವ ಮರದ ಹಣ್ಣು ಅಂತ ಕರೀತವೆ. ಆದಿಕಾಂಡದಲ್ಲಿ ಬರುವ ಜ್ಞಾನವೃಕ್ಷದ ಹಣ್ಣಿನ ಹಾಗೆ. ಹೌದು.
ಪ್ರೀತಿಯನ್ನು ಪ್ರತಿಬಿಂಬಿಸುವ ಕಾನೂನು ಜೀವವೃಕ್ಷದ ಹಣ್ಣು. ಅದು ಜೀವ ಕೊಡುತ್ತೆ. ಆದರೆ ಪ್ರೀತಿ ಇಲ್ಲದ ಕಾನೂನು ಜ್ಞಾನವೃಕ್ಷದ ಹಣ್ಣು. ಅದು ಜ್ಞಾನ ಕೊಡಬಹುದು, ಆದರೆ ಕೊನೆಗೆ ಸಾವು ತರುತ್ತೆ. ಯಾಕಂದ್ರೆ ಅದು ನಿರಂತರವಾಗಿ ಬೇರೆಯವರನ್ನು ಅಳೆದು ಸರಿ ತಪ್ಪು ಶುದ್ಧ ಅಶುದ್ಧ ಅಂತ ವಿಂಗಡಿಸಿ ಸಂಬಂಧಗಳನ್ನು ಮುರಿಯುತ್ತೆ. ನಿಜ. ಹಿರಿಯ ಮಗ ಮಾಡಿದ್ದು ಅದನ್ನೇ. ಅವನು ತನ್ನ ಒಳ್ಳೆಯತನವನ್ನು ಬಳಸಿ ತನ್ನ ತಮ್ಮನನ್ನ ತಿರಸ್ಕರಿಸಿದ. ಅಂದ್ರೆ ನಾವು ನಿಯಮಗಳನ್ನ ಚಾಚೂ ತಪ್ಪದೆ ಪಾಲಿಸ್ತೇವೆ ಅಂತ ಬೀಗುದ್ರಲ್ಲೇ ಒಂದು ದೊಡ್ಡ ಅಪಾಯ ಇದೆ ಅಂತಾಯ್ತು. ಯಾಕಂದ್ರೆ ಆ ನಿಯಮಗಳನ್ನು ನಾವು ಪ್ರೀತಿಗೋಸ್ಕರ ಅಲ್ಲ, ಬದಲಿಗೆ ಬೇರೆಯವರಿಗಿಂತ ನಾವು ಶ್ರೇಷ್ಠ ಅಂತ ತೋರ್ಸ್ಕೊಳಕ್ ಬಳಸ್ತಿರ್ಬೋದು ಅಲ್ವಾ? ಖಂಡಿತ. ಅದೇ ಇಲ್ಲಿ ಇರುವ ಮುಖ್ಯ ಎಚ್ಚರಿಕೆ. ಹೊರಗಿನಿಂದ ನೋಡಲು ಪರಿಶುದ್ಧವಾಗಿ ಕಾಣುವ ನಡವಳಿಕೆ ಒಳಗಿನಿಂದ ಪ್ರೀತಿಯನ್ನು ಕಳೆದುಕೊಂಡಿದ್ದರೆ ಅದು ಆಧ್ಯಾತ್ಮಿಕವಾಗಿ ಹೆಚ್ಚು ಅಪಾಯಕಾರಿ. ಹಾಗಾದ್ರೆ ಈ ದಾಖಲೆಗಳ ಪ್ರಕಾರ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ 3 ಹಂತಗಳಿವೆ. ಹೌದು. ಮೊದಲನೆಯದು ಚಿಕ್ಕ ಮಗನ ಸ್ಥಿತಿ, ಕಾನೂನೇ ಇಲ್ಲದ ಪಾಪದಲ್ಲಿ ಬಿದ್ದಿರುವ ಸ್ಥಿತಿ. ಎರಡನೆಯದು ಹಿರಿಯ ಮಗನ ಸ್ಥಿತಿ, ಕಾನೂನನ್ನು ಬಳಸಿ ಅಹಂಕಾರದಿಂದ ಇತರರನ್ನು ನಿರ್ಣಯಿಸುವ ಸ್ಥಿತಿ. ಮತ್ತು 3ನೇ ಹಾಗೂ ಅಂತಿಮ ಹಂತ, ಅದು ತಂದೆಯ ಸ್ಥಿತಿ ಅಥವಾ ದೇವರ ಸ್ವರೂಪಕ್ಕೆ ತಲುಪುವುದು. ಅಲ್ಲಿ ಕಾನೂನನ್ನು ಪ್ರೀತಿಯ ಮೂಲಕ ಪಾಲಿಸಲಾಗುತ್ತೆ. ಅದು ತೀರ್ಪು ನೀಡಲು ಬಳಸುವ ಅಸ್ತ್ರವಲ್ಲ, ಬದಲಾಗಿ ಸಂಬಂಧಗಳನ್ನು ಕಟ್ಟಲು ಬಳಸುವ ಸಾಧನವಾಗುತ್ತೆ. ಅಂದರೆ ಈ 3 ಹಂತಗಳಲ್ಲಿ ಕಾನೂನನ್ನು ತಿರಸ್ಕರಿಸುವನು ನಾಶವಾಗುತ್ತಾನೆ, ಕಾನೂನನ್ನು ಅಹಂಕಾರದಿಂದ ಬಳಸುವನು ನಾಶವಾಗುತ್ತಾನೆ. ಕೇವಲ ಪ್ರೀತಿಯ ಮೂಲಕ ಕಾನೂನನ್ನು ಪೂರ್ಣಗೊಳಿಸುವ ಸ್ವರೂಪ ಮಾತ್ರ ಉಳಿಯುತ್ತದೆ ಅನ್ನೋದು ಇದರ ತಿರುಳು. ಓಕೆ, ಇದು ಒಂದು ಕುಟುಂಬದ ಕಥೆ, ವ್ಯಕ್ತಿಗತ ಮಟ್ಟದಲ್ಲಿ ಅರ್ಥ ಆಯಿತು. ಆದರೆ ಇದಕ್ಕೂ ಇಡೀ ಬ್ರಹ್ಮಾಂಡದ ಅಂತ್ಯಕ್ಕೂ ಏನು ಸಂಬಂಧ? ಈ ಆಕರಗಳು ಆ ಸಂಪರ್ಕವನ್ನು ಹೇಗೆ ಕಲ್ಪಿಸುತ್ತವೆ? ಇಲ್ಲಿಂದ ಚರ್ಚೆಯು ವೈಯಕ್ತಿಕ ಮಟ್ಟದಿಂದ ಬ್ರಹ್ಮಾಂಡದ ಮಟ್ಟಕ್ಕೆ ಹೋಗ್ತದೆ. ಹಿರಿಯ ಮಗನಲ್ಲಿದ್ದ ಅದೇ ಸ್ವನೀತಿಯ ಮನಸ್ಥಿತಿಯೇ ಈ ಬ್ರಹ್ಮಾಂಡದ ಸಂಘರ್ಷದ ಮೂಲ ಅಂತ ಈ ಚಿಂತನೆ ಬೀಳುತ್ತೆ. ಹೋ, ಇದನ್ನ ವಿವರಿಸಲು ದೇವರ ಎರಡನೇ ವ್ಯಕ್ತಿ ಅನ್ನೋ ಪರಿಕಲ್ಪನೆಯನ್ನು ಪರಿಚಯಿಸಲಾಗುತ್ತೆ. ಒಂದು ನಿಮಿಷ. ಈ ದೇವರ ಎರಡನೇ ವ್ಯಕ್ತಿ ಅನ್ನೋ ಪರಿಕಲ್ಪನೆ ಬಹುಶಃ ಎಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಚರ್ಚೆಗೆ ಮುಂದುವರಿಯುವ ಮುನ್ನ ಈ ಆಕರಗಳ ಪ್ರಕಾರ ಇದರ ಸರಳವಾದ ಅರ್ಥವೇನು ಅಂತ ವಿವರಿಸಬಹುದಾ? ಖಂಡಿತ. ಕ್ರೈಸ್ತ ದೇವತಾಶಾಸ್ತ್ರದಲ್ಲಿ ದೇವರನ್ನು ತ್ರೈಕ ದೇವರು ಅಂದ್ರೆ ಟ್ರಿನಿಟಿ ಅಂತ ವರ್ಣಿಸಲಾಗುತ್ತೆ. ಹೌದು, ತಂದೆ, ಮಗ ಮತ್ತು ಪವಿತ್ರಾತ್ಮ. ಕರೆಕ್ಟ್. ಇಲ್ಲಿ ದೇವರ ಎರಡನೇ ವ್ಯಕ್ತಿ ಅಂದ್ರೆ ಮಗನಾದ ಯೇಸು. ದಾನಿಯಲ್ 7 ಮತ್ತು ಯೋಹಾನ 5ನೇ ಅಧ್ಯಾಯಗಳನ್ನು ಉಲ್ಲೇಖಿಸಿ ಈ ವ್ಯಕ್ತಿಗೆ ತಂದೆಯಿಂದ ಇಡೀ ಸೃಷ್ಟಿಯ ಮೇಲೆ ನ್ಯಾಯತೀರ್ಪು ಮಾಡುವ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ ಅಂತ ವಿವರಿಸಲಾಗುತ್ತೆ. ಸರಿ, ಹಾಗಾದ್ರೆ ಈ ವ್ಯಕ್ತಿಯ ಪಾತ್ರವೇನೋ? ಇಲ್ಲಿ ಬಹಳ ಮುಖ್ಯವಾದ ಅಂಶವೆಂದರೆ ಈ ವ್ಯಕ್ತಿಯು ರಾಜ ಮತ್ತು ಮಹಾಯಾಜಕ ಎಂಬ 2 ಪಾತ್ರಗಳನ್ನು ಒಟ್ಟಿಗೆ ನಿರ್ವಹಿಸ್ತಾರೆ. ರಾಜ ಮತ್ತು ಮಹಾಯಾಜಕ. ಹೌದು. ರಾಜನಾಗಿ ಅವರು ಶತ್ರುಗಳನ್ನು ಸೋಲಿಸಿ ನ್ಯಾಯವನ್ನ ಸ್ಥಾಪಿಸ್ತಾರೆ, ಅಂದ್ರೆ ಕೆಟ್ಟದ್ದಕ್ಕೆ ಶಿಕ್ಷೆ ವಿಧಿಸ್ತಾರೆ. ಮತ್ತು ಮಹಾಯಾಜಕರಾಗಿ ಇವೆರಡು ಪಾತ್ರಗಳು ಒಂದೇ ವ್ಯಕ್ತಿಯಲ್ಲಿರುವುದು ಸ್ವಲ್ಪ ಗೊಂದಲಮಯವಾಗಿ ಕಾಣಿಸುತ್ತೆ. ರಾಜ ಶಿಕ್ಷೆ ಕೊಡುತ್ತಾನೆ, ಯಾಜಕ ಕ್ಷಮೆ ಕೊಡುತ್ತಾನೆ. ಈ ವಿರೋಧಾಭಾಸವನ್ನು ಆಕರಗಳು ಹೇಗೆ ವಿವರಿಸುತ್ತವೆ? ತುಂಬಾ ಒಳ್ಳೆ ಪ್ರಶ್ನೆ. ಮಹಾಯಾಜಕರಾಗಿ ಅವರು ತಮ್ಮ ರಕ್ತದ ಮೂಲಕ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುತ್ತಾರೆ, ಅಂದರೆ ಕ್ಷಮೆಯ ಮಾರ್ಗವನ್ನು ತೆರೆಯುತ್ತಾರೆ. ಈ 2 ಪಾತ್ರಗಳ ಉದ್ದೇಶ ಒಂದೇ, ಪಾಪವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು. ಆದರೆ ಇಲ್ಲಿನ ವಾದದ ಪ್ರಕಾರ ಇದು ಕೇವಲ ಮನುಷ್ಯರು ಮಾಡಿದ ಪಾಪವನ್ನೇ ಕ್ಷಮಿಸುವುದಷ್ಟೇ ಅಲ್ಲ, ಅದಕ್ಕಿಂತ ದೊಡ್ಡ ಗುರಿ ಇದೆ. ನಿಜ. ಅಂತಿಮ ಗುರಿ ಇಡೀ ಸೃಷ್ಟಿಯಲ್ಲಿ, ಅಂದರೆ ಮನುಷ್ಯರು ಮತ್ತು ದೇವದೂತರು ಸೇರಿದಂತೆ ಎಲ್ಲರಲ್ಲೂ ಪಾಪ ಮಾಡುವ ಸಾಧ್ಯತೆಯನ್ನೇ ತೆಗೆದುಹಾಕುವುದು. ಪಾಪದ ಸಾಧ್ಯತೆಯನ್ನೇ ಇಲ್ಲವಾಗಿಸುವುದೇ. ಹೌದು. ಇದು ಕೇವಲ ಪಾಪವನ್ನು ಕ್ಷಮಿಸುವುದಲ್ಲ, ಪಾಪದ ಮೂಲವನ್ನೇ, ಅದರ ಸಾಧ್ಯತೆಯನ್ನೇ ಇಲ್ಲವಾಗಿಸುವ ಒಂದು ಬೃಹತ್ ಯೋಜನೆ. ಇದು ಬಹಳ ದೊಡ್ಡ ಮಟ್ಟದ ಚಿಂತನೆ. ಈ ಬೃಹತ್ ಯೋಜನೆಯಲ್ಲಿ ಸಭೆ ಅಥವಾ ಚರ್ಚ್ನ ಪಾತ್ರವೇನು? ಇಲ್ಲಿ ವಿಷಯ ಇನ್ನಷ್ಟು ಆಸಕ್ತಿದಾಯಕವಾಗುತ್ತೆ. ಸಭೆಯನ್ನು ದೇವರ ಎರಡನೇ ವ್ಯಕ್ತಿಯ ದೇಹ ಅಂತ ಕರೆಯಲಾಗಿದೆ. ಅಷ್ಟೇ ಅಲ್ಲ, ಆದಿಕಾಂಡದಲ್ಲಿ ಆದಾಮಿಗೆ ಹವ್ವಳನ್ನು ಸಹಾಯಕಿ ಅಂದ್ರೆ ಸಹಾಯ ಮಾಡುವನಿಗೆ ಪಾಪೀಲ್ ಅಂತ ಕೊಟ್ಟ ಹಾಗೆ. ಸಭೆಯು ಈ ವ್ಯಕ್ತಿಗೆ ಸಹಾಯಕಿಯಾಗಿ ಸೃಷ್ಟಿಯನ್ನು ಪೂರ್ಣಗೊಳಿಸುವ ಕೆಲಸದಲ್ಲಿ ಭಾಗವಹಿಸುತ್ತದೆ. ಕಾಲ ಮತ್ತು ಸ್ಥಳದಲ್ಲಿ
ಪಾಪವನ್ನು ನಿರ್ಮೂಲನೆ ಮಾಡುವ ಕೆಲಸವನ್ನು ಈ ವ್ಯಕ್ತಿಯು ತನ್ನ ದೇಹವಾದ ಸಭೆಯ ಮೂಲಕವೇ ಮಾಡ್ತಾರೆ ಅಂತ ಹೇಳಲಾಗಿದೆ. ಸರಿ, ಈ ವಿಜಯ ಖಚಿತವಾಗಿದ್ದರೆ ಇಷ್ಟೆಲ್ಲ ಸಮಯ ಯಾಕೆ ಬೇಕು? ಈ ವಿಳಂಬಕ್ಕೆ ಕಾರಣವೇನು ಅಂತ ಈ ದಾಖಲೆಗಳು ಏನಾದರೂ ಹೇಳುತ್ತವೆಯೇ? ಹೌದು, ಮತ್ತು ಇದು ಈ ಚರ್ಚೆಯ ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಒಂದು. ಈ ವಿಳಂಬಕ್ಕೆ ಮುಖ್ಯ ಕಾರಣ ಹುತಾತ್ಮರ ನಿಗದಿತ ಸಂಖ್ಯೆ ಪೂರ್ಣಗೊಳ್ಳಬೇಕಾಗಿರುವುದು ಅಂತ ಈ ಆಕರಗಳ ಹೇಳುತ್ತವೆ. ಹುತಾತ್ಮರ ಸಂಖ್ಯೆ ಅದು ಕೇಳುವುದಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ. ಅಂದ್ರೆ ಒಂಥರ ದೇವರು ಕೆಟ್ಟದ್ದು ನಡೆಯಲಿಕ್ಕೆ ಬೆಟ್ಟುಕೊಟ್ಟು ಆ ಕೌಂಟ್ ಮುಟ್ಟುವುದಕ್ಕೆ ಕಾಯ್ತಿದ್ದಾರೆಯಾ? ಇದು ನೈತಿಕವಾಗಿ ಹೇಗೆ ಸರಿ? ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಸೈತಾನನ ಮೂಲ ಆರೋಪ ಏನಂತ ನೋಡಬೇಕು. ಅವನ ಪ್ರಮುಖ ವಾದವೆಂದರೆ, ದೇವರು ಕೊಟ್ಟ ಆಜ್ಞೆಗಳನ್ನು, ಅದರಲ್ಲೂ ನಿನ್ನ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಆಜ್ಞೆಯನ್ನು. ಹೌದು, ಆ ಆಜ್ಞೆಯನ್ನು ಯಾವುದೇ ಸೃಷ್ಟಿಜೀವಿ ಪಾಲಿಸಲು ಸಾಧ್ಯವಿಲ್ಲ. ಅದು ಅನ್ಯಾಯ ಮತ್ತು ಅಸಾಧ್ಯವಾದ ಕಾನೂನು. ಅಂದರೆ ದೇವರ ಕಾನೂನು ದೋಷಪೂರಿತವಾಗಿದೆ ಅಂತ ಸಾಬೀತುಪಡಿಸಲು ಸೈತಾನ ಪ್ರಯತ್ನಿಸುತ್ತಿದ್ದಾನೆ. ಹೌದು, ಇದನ್ನೊಂದು ಕೋರ್ಟ್ ಕೇಸ್ ತರ ಯೋಚಿಸಬಹುದು. ಸೈತಾನನ ವಾದ, ನಿಮ್ಮ ಕಾನೂನು ಪಾಲಿಸೋಕೆ ಯಾರಿಂದಲೂ ಆಗಲ್ಲ ಅಂತ. ಈ ವಾದಕ್ಕೆ ಉತ್ತರವಾಗಿ ಹುತಾತ್ಮರು ತಮ್ಮ ಜೀವಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಮತ್ತು ತಮ್ಮ ನೆರೆಯವರನ್ನು ಪ್ರೀತಿಸುವ ಮೂಲಕ ಆ ಆಜ್ಞೆಗಳನ್ನು ಕೇವಲ ಭಯದಿಂದಲ್ಲ, ಪ್ರೀತಿಯಿಂದ ಪಾಲಿಸಬಹುದು ಅಂತ ತಮ್ಮ ಸಾವಿನ ಮೂಲಕ ಸಾಕ್ಷಿ ಹೇಳುತ್ತಾರೆ. ಓ ಹಾಗೆ, ಅವರ ತ್ಯಾಗವೇ ಸೈತಾನನ ವಾದವನ್ನು ಸುಳ್ಳು ಮಾಡುವ ಪ್ರಬಲ ಸಾಕ್ಷಿಯಾಗುತ್ತದೆ. ನಿಖರವಾಗಿ. ಅವರ ಸಾಕ್ಷಿ ಎಷ್ಟು ಬಲವಾಗಿರುತ್ತದೆ ಅಂದರೆ ಸೈತಾನನ ಕೇಸೇ ಡಿಸ್ಮಿಸ್ ಆಗುತ್ತೆ. ಅದಕ್ಕಾಗಿಯೇ ಆ ನಿಗದಿತ ಸಂಖ್ಯೆಯ ಸಾಕ್ಷಿಗಳು ಪೂರ್ಣಗೊಳ್ಳುವವರೆಗೆ ಕಾಯಲಾಗುತ್ತದೆ. ಅದು ದೇವರ ಯೋಜನೆಯಲ್ಲಿ ಒಂದು ನ್ಯಾಯಯುತ ಪ್ರಕ್ರಿಯೆ. ಇದು ಆಸಕ್ತಿದಾಯಕವಾಗಿದೆ. ಸರಿ, ಆ ನಿಗದಿತ ಸಂಖ್ಯೆ ಪೂರ್ಣಗೊಂಡ ಮೇಲೆ ಮುಂದೆ ಏನೇನಾಗುತ್ತೆ? ಸ್ಟೆಪ್ ಬೈ ಸ್ಟೆಪ್ ಏನಾದ್ರೂ ವಿವರಣೆ ಇದೆಯಾ? ಹೌದು, ಆಕರಗಳು ಒಂದು ಸ್ಪಷ್ಟವಾದ ಘಟನಾವಳಿಗಳ ಸರಣಿಯನ್ನು ವಿವರಿಸುತ್ತವೆ. ಮೊದಲನೆಯದಾಗಿ 7ನೇ ತುತೂರಿ ಊದಲಾಗುತ್ತದೆ ಮತ್ತು ಮೊದಲ ಪುನರುತ್ಥಾನ ಸಂಭವಿಸುತ್ತದೆ. ಅಂದ್ರೆ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾಣ ಕೊಟ್ಟ ಹುತಾತ್ಮರು ಮತ್ತು ಇತರ ನಂಬಿಗಸ್ತರು ಮತ್ತೆ ಜೀವಂತವಾಗಿ ಬರುತ್ತಾರೆ. ಹೌದು, ಎರಡನೆಯದಾಗಿ ಪ್ರಾಯಶ್ಚಿತ್ತದ ಕಾರ್ಯವು ಕೇವಲ ಮನುಷ್ಯರಿಗೆ ಮಾತ್ರವಲ್ಲದೆ ಇಡೀ ಆಧ್ಯಾತ್ಮಿಕ ಲೋಕಕ್ಕೂ ವಿಸ್ತರಿಸುತ್ತದೆ. ಅಂದ್ರೆ ದೇವದೂತರ ಸ್ವರ್ಗ ಮತ್ತು ಪಾತಾಳಕ್ಕೂ ಪ್ರಾಯಶ್ಚಿತ್ತ ಮಾಡಲಾಗುತ್ತದೆ. ಇದೇ ಸಮಯದಲ್ಲಿ ಭೂಮಿಯ ಮೇಲೆ ತೀರ್ಪಿನ ಸಂಕೇತವಾಗಿ 7 ವಿಪತ್ತುಗಳು ಸಂಭವಿಸುತ್ತವೆ. ಸರಿ, 3ನೇ ಹಂತದಲ್ಲಿ ಸೈತಾನನನ್ನು ಪಾತಾಳದಲ್ಲಿ 1000 ವರ್ಷಗಳ ಕಾಲ ಬಂಧಿಸಲಾಗುತ್ತದೆ. 4ನೇಯದಾಗಿ ಭೂಮಿಯ ಮೇಲೆ ಹುತಾತ್ಮರಿಗೆ ಬಹುಮಾನವಾಗಿ 1000 ವರ್ಷಗಳ ರಾಜ್ಯವನ್ನು ಸ್ಥಾಪಿಸಲಾಗುತ್ತದೆ. ಇದು ಅವರ ತ್ಯಾಗ ಮತ್ತು ನಂಬಿಕೆಗೆ ಸಿಗುವ ಪ್ರತಿಫಲದ ಅವಧಿ. 1000 ವರ್ಷಗಳ ನಂತರ ಏನಾಗುತ್ತೆ? 1000 ವರ್ಷಗಳ ನಂತರ 5ನೇ ಹಂತದಲ್ಲಿ ಮಹಾಶ್ವೇತ ಸಿಂಹಾಸನದ ನ್ಯಾಯ ತೀರ್ಪು ನಡೆಯುತ್ತದೆ. ಇಲ್ಲಿ ಪಾಪಕ್ಕೆ ಸಂಬಂಧಿಸಿದ ಎಲ್ಲವನ್ನೂ, ಅಂದರೆ ಪಶ್ಚಾತ್ತಾಪ ಪಡದ ಪಾಪಿಗಳು, ಸಾವು ಮತ್ತು ಪಾತಾಳ, ಇವುಗಳೆಲ್ಲ ಬೆಂಕಿಯ ಕೆರೆಯಲ್ಲಿ ನಾಶ ಮಾಡಲಾಗುತ್ತದೆ ಅಂತ ಸಾಂಕೇತಿಕವಾಗಿ ಹೇಳಲಾಗಿದೆ. ಹೌದು, ಅಂದ್ರೆ ಪಾಪ ಮತ್ತು ಅದರ ಎಲ್ಲಾ ಪರಿಣಾಮಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಾಗುತ್ತದೆ. ಮತ್ತು ಅಂತಿಮ ಕೊನೆಯ ಹಂತ. ಅಂತಿಮವಾಗಿ 6ನೆಯ ಹಂತದಲ್ಲಿ ದೇವರ 2ನೆಯ ವ್ಯಕ್ತಿಯು ಈ ಪರಿಪೂರ್ಣಗೊಂಡ, ಪಾಪರಹಿತ, ಶುದ್ಧೀಕರಿಸಿದ ಸೃಷ್ಟಿಯನ್ನು ಮೊದಲ ವ್ಯಕ್ತಿಗೆ, ಅಂದರೆ ತಂದೆಯಾದ ದೇವರಿಗೊಪ್ಪಿಸುತ್ತಾರೆ. ಆಗ ದೇವರು ಎಲ್ಲದರಲ್ಲಿ ಎಲ್ಲವೂ ಆಗುತ್ತಾರೆ. ಈ ಮೂಲಕ ಸೃಷ್ಟಿಯ ಮೂಲ ಉದ್ದೇಶ ಸಂಪೂರ್ಣವಾಗಿ ನೆರವೇರುತ್ತದೆ. ಹೀಗೆ ನಾವು ಇಬ್ಬರು ಅಣ್ಣ ತಮ್ಮಂದಿರ ಒಂದು ಚಿಕ್ಕ ಕೌಟುಂಬಿಕ ಕಥೆಯಿಂದ ಶುರು ಮಾಡಿ ಇಡೀ ಸೃಷ್ಟಿಯ ವಿಮೋಚನೆಯ ಒಂದು ಬೃಹತ್ ಚಿತ್ರಣದವರೆಗೆ ಪ್ರಯಾಣಿಸಿದ್ದೇವೆ. ಹೌದು, ಬಹಿರಂಗವಾಗಿ ಪಾಪ ಮಾಡುವುದಕ್ಕಿಂತ ನಾನು ಸರಿ, ನಾನು ಪರಿಶುದ್ಧ ಎಂದುಕೊಳ್ಳುವ ಸ್ವನೀತಿಯು ಹೇಗೆ ಹೆಚ್ಚು ಅಪಾಯಕಾರಿ ಅನ್ನೋದನ್ನು ನೋಡಿದ್ದೇವೆ. ಮತ್ತು ಪಾಪದ ಮೇಲಿನ ಅಂತಿಮ ವಿಜಯವು ಪ್ರೀತಿಯಿಂದ ದೇವರ ಕಾನೂನನ್ನು ಪಾಲಿಸಬಹುದು ಅಂತ ತಮ್ಮ ಜೀವವನ್ನೇ ಕೊಟ್ಟು ಸಾಬೀತುಪಡಿಸುವ ಹುತಾತ್ಮರ ತ್ಯಾಗಕ್ಕೆ ಹೇಗೆ ಸಂಬಂಧಿಸಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ನಿಜ, ಮತ್ತು ಇದು ನಮ್ಮೆಲ್ಲರ ಚಿಂತನೆಗೆ ಒಂದು ಪ್ರಮುಖ ಪ್ರಶ್ನೆಯನ್ನು ಬಿಟ್ಟು ಹೋಗ್ತದೆ. ಆಕರಗಳು ಕಳೆದುಹೋದ ಚಿಕ್ಕ ಮಗನ ಸ್ಥಿತಿಯಿಂದ ಸ್ವನೀತಿಯುಳ್ಳ ಹಿರಿಯ ಮಗನ ಸ್ಥಿತಿಗೆ ಮತ್ತು ಅಂತಿಮವಾಗಿ ಪ್ರೀತಿಯುಳ್ಳ ತಂದೆಯ ಸ್ವರೂಪಕ್ಕೆ ಸಾಗುವ ಒಂದು ಆಧ್ಯಾತ್ಮಿಕ ಬೆಳವಣಿಗೆಯ ಹಾದಿಯನ್ನು ತೋರಿಸ್ತವೆ. ಈ ಬೆಳವಣಿಗೆಯ ಹಾದಿಯ ಬಗ್ಗೆ ಇನ್ನಷ್ಟು ವಿವರಿಸಬಹುದೇ? ಖಂಡಿತ. ಇಲ್ಲಿ ಒಂದು ಆಳವಾದ ಪ್ರಶ್ನೆ ಏಳುತ್ತೆ.
ಹಿರಿಯ ಮಗನ ಸ್ವನೀತಿಯು ಈ ಪಯಣದ ಒಂದು ಅನಿವಾರ್ಯ ಆದರೆ ಅತ್ಯಂತ ಅಪಾಯಕಾರಿ ಹಂತವಾಗಿದ್ದರೆ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಅಥವಾ ಧಾರ್ಮಿಕ ಸಮುದಾಯಗಳ ಇತಿಹಾಸದಲ್ಲಿ ಬರುವ ಕಠಿಣ ನಂಬಿಕೆ, ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಆದರೆ ಪ್ರೀತಿಯನ್ನು ಕಳೆದುಕೊಳ್ಳುವ ಹಂತಗಳ ಬಗ್ಗೆ ಇದು ಏನನ್ನು ಸೂಚಿಸುತ್ತದೆ? ಅಂದ್ರೆ ಈ ಹಿರಿಯ ಮಗನ ಸ್ಟೇಜನ್ನು ದಾಟದೆ ಮುಂದೆ ಹೋಗಲು ಸಾಧ್ಯವಿಲ್ಲವೇ? ಒಂದು ವೇಳೆ ಅದು ಅನಿವಾರ್ಯವಾದರೆ ಆ ಹಂತದಲ್ಲಿ ಸಿಲುಕುಕೊಳ್ಳದಂತೆ ಪ್ರೀತಿಯ ಕಡೆಗೆ ಹೇಗೆ ಮುಂದುವರಿಯಬೇಕು? ಕೊನೆಯದಾಗಿ ಈ ಆಕರಗಳು ದೇವದೂತರ ಬಗ್ಗೆಯೂ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳುತ್ತವೆ ಅಲ್ವಾ? ಹೌದು. ಈ ಹಿರಿಯ ಸಹೋದರನ ಮನಸ್ಥಿತಿ ಅಂದ್ರೆ, ನಾನು ನಿಯಮಗಳನ್ನು ಪಾಲಿಸಿದ್ದೇನೆ, ಆದ್ದರಿಂದ ನಾನು ಶ್ರೇಷ್ಠ, ನನಗೆ ಹೆಚ್ಚು ಮನ್ನಣೆ ಸಿಗಬೇಕು ಎಂಬ ಭಾವನೆ ಇದು ಕೇವಲ ಮನುಷ್ಯರಿಗೆ ಸೀಮಿತವೇ? ಅಥವಾ ದೇವದೂತರಲ್ಲಿಯೂ ಇರಬಹುದೇ ಎಂದು ಈ ಆಕರಗಳು ಆಲೋಚಿಸುತ್ತವೆ. ಹೌದು. ಹಾಗಿದ್ರೆ ಸೃಷ್ಟಿಯ ವಿಮೋಚನೆಯನ್ನು ಕೇವಲ ಮನುಷ್ಯರ ಪಾಪಕ್ಕೆ ಮಾತ್ರವಲ್ಲ, ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಹಂತದ ಸ್ವನೀತಿಯನ್ನು ಮೀರಿ ಪ್ರೀತಿಯ ಕಡೆಗೆ ಬೆಳೆಯುವ ಒಂದು ಮಹಾನ್ ಪ್ರಕ್ರಿಯೆಯಾಗಿರಬಹುದೇ? ಎಕ್ಸಾಕ್ಟ್ಲಿ. ಇದು ಕೇಳುಗರು ಆಳವಾಗಿ ಯೋಚಿಸಲು ಒಂದು ಉತ್ತಮವಾದ ಅಂಶ.